ಏನಾದರೂ ಹೇಳೋ. ನೀವು ಹೇಳಿ. ನಿನ್ನ ಕಣ್ಣು ಹಂಗೈತೆ, ಮುಂಗೋಳು ಹಿಂಗೈತೆ, ಕೆನ್ನೆ ತುಟಿ ಹೆಂಗೆಲ್ಲ ಐತೆ ಅಂತ ನಂಗೆ ಹೇಳಕ್ಕೆ ಬರೋಕ್ಕಿಲ್ಲ. ಹೇಳಕ್ ಬರ್ತಿದ್ರೇನಂತೆ, ನೋಡ್ಬೋದಲ್ಲ. ನೋಡ್ತಾನೆ ಇದ್ದೀನಲ್ಲ. ಅಷ್ಟೇನಾ? ಇನ್ನೇನು? ಏನಾದರೂ ಹೇಳಿ. ನಂಗೇನು ಹೇಳಕ್ಕೆ ಬರೋಕ್ಕಿಲ್ಲ ಅಂತ ಅವಾಗಲೇ ಹೇಳಿದ್ನಲ್ಲ. ಪ್ಲೀಸ್ ಏನಾದರೂ ಹೇಳಿ. ಅರ್ಜೆಂಟಾಗಿ ನಿನ್ನನ್ನು ನನ್ನ ಮಕ್ಕಳು ತಾಯಿ ಮಾಡಬೇಕು ಅನಿಸ್ತಿದೆ. ಮಕ್ಕಳು ಎಷ್ಟೋ? ಒಂದು 4. 4 ಸಾಕಾ? ನನ್ನ ಲೆಕ್ಕಕ್ಕೆ 4 ಸಾಕು. ನಿನ್ನ ಲೆಕ್ಕಕ್ಕೆ ಒಂದು 8. 8? ಸಾಲ ಸರಿ, ಒಂದು 10. ನಾನು ಅದೇ 10 ಬಿಡ್ತು. ಒಟ್ಟಿನಲ್ಲಿ ಇಬ್ಬರಿಗೂ ಬೇಕು ಕೂಸು. ಬರೀ ಕೊಟ್ಟಿದ್ದೆ ಆಯ್ತು ಪೋಸು. ಹಾಗಂದ್ರೆ ಅಂದ್ರೆ ಮಾತು ಸಾಕು. ಲೈಟ್ಸ್ ಆಫ್ ಮಾಡಿ. ಶ್ರೀ ಗೌರಿ ತನಯ ವಿಘ್ನೇಶ ಸರ್ವ ವಿಘ್ನ ವಿನಾಶಕ ಏಳಯ್ಯ ಗಜಮುಖ ಶೂರ ಏಳಯ್ಯ ಭಕ್ತ ಪಾಲಕ. ಶ್ರೀ ಗೌರಿ ತನಯ ವಿಘ್ನೇಶ ಸರ್ವ ವಿಘ್ನ ವಿನಾಶಕ ಏಳಯ್ಯ ಗಜಮುಖ ಶೂರ ಏಳಯ್ಯ ಮಾವ 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 ಕಾಂಚನ ಗುಡ್ ಮಾರ್ನಿಂಗ್. ಸೊ ಸಾರಿ, ಎಷ್ಟು ಬೆಳಗಾಗಿದ್ದು ಗೊತ್ತೇ ಆಗಲಿಲ್ಲ. ವೆರಿ ಸಾರಿ. ನಾನು ನೋಡಿ ಸೋಮವಾರ ಹೇಗೆ ಮಲ್ಕೊಂಡೇ ಬಿಟ್ಟಿದ್ದೆ. ವೆರಿ ಸಾರಿ. ಇಲ್ಲಿ ಯಾಕೆ ಮಲಗಿದ್ದೀರಾ? ಅದು ಅದು ರಾತ್ರಿ ರೂಮಲ್ಲಿ ತುಂಬ ಸೆಕೆ ಆಗ್ತಾ ಇತ್ತು, ನಿದ್ದೆನೇ ಬರ್ತಾ ಇರಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡೆ. ಶೆಕೆನಾ? ಐ ಮೀನ್ ಟು ಸೇ ರೂಮಲ್ಲಿ ಏನೋ ಒಂಥರ ಅನ್ಕಂಫರ್ಟಬಲ್. ಕಾಂಚನ,
ಪ್ರತಾಪ್ ಏನಾದ್ರು ಅಂದ್ರ? ಅಕ್ಕ ನನಗೆ ಪ್ರತು ಏನಾರು ಅಂತಾನ? ನೆವರ್. ಈಸ್ ಅ ಗುಡ್ ಮ್ಯಾನ್. ಆ್ಯಕ್ಚುಲಿ ಅವ್ನು ಕಂಪೇರ್ ಮಾಡಿದ್ರೆ ನಾನೇ ದೊಡ್ಡ ಜಗಳ ಗಂಟಿ. ನಾನು ಏನೇ ಅಂದರೂ ನನಗೆಲ್ಲ ಹರ್ಟ್ ಆಗುತ್ತೆ ಅಂತ ಅವ್ನು ಒಂದು ಮಾತು ಕೂಡ ಆಡಲ್ಲ ಗೊತ್ತಾ. ದೇವ್ರಂತ ಮನುಷ್ಯ. ಪ್ರತಾಪ್ ಏನು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಬರ್ತೀನಿ ಅಕ್ಕ. ಐ ಆಮ್ ವೆರಿ ಸಾರಿ, ತುಂಬ ಲೇಟಾಗಿ ಎದ್ಬಿಟ್ಟೆ. ನಾನು ಬೇಗ ಫ್ರೆಶ್ ಆಗಿ ನಿಮಗೆ ಹೆಲ್ಪ್ ಮಾಡೋಕ್ಕೆ ಬರ್ತೀನಿ. ಓಕೆ, ಬೇಗ ಬಂದುಬಿಡ್ತೀನಿ. ಪ್ರತಾಪ್ ಎಲ್ಲಿ? ಹಾಂ, ಪ್ರತು ಸ್ನಾನಕ್ಕೆ ಹೋಗಿರ್ಬೋದು. ಒಂದು ನಿಮಿಷ. ಪ್ರತು 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 ಅಲ್ಲಿಲ್ಲ. ಮೇ ಬಿ ಜಾಗಿಂಗ್ ಹೋಗಿರ್ಬೋದು. ಅಕ್ಕ, ನಾನು ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಬರ್ತೀನಿ. ಬರ್ತೀನಿ, ಬೇಗ ಬರ್ತೀನಿ. ಲೇ ಮೂದೇವೆ, ಆ ಕಲ್ಲ ಅತ್ತಾಗ ಜರುಗಿಸ್ಲ ಅಲ್ಲ ಕಣ್ಲು. ನೀನೇ ಮಲ್ಕೊಳ್ಳೋದು, ನೀವೇ ಕೂತ್ಕೊಳ್ಳೋದು. ಈಗ ಮಡಿಕೊಂಡಿದ್ರ ಮಳೆಗಾಲದಾಗ ಮಳೆ ಗಿಡ ಬಂದ್ರೆ ಸೋರಕ್ಕಿಲ್ಲಲ್ಲ ಕಪ್ಪಿ ಮೂದೇವಿಗಳ. ಸರಿ ಕೆಲಸ ಮಾಡಕ್ಕಿಲ್ಲ ಮಳ್ಕತೆಗೆ. ಮಾವ, ನೀನ್ ಯಾಕವ್ವ ಬಂದೆ ಈ ಚಳಿನಾಗೆ? ಅದು ಧನುರ್ ಮಾಸದ ಚಳಿ. ಇನ್ನೊಂದು ಸ್ವಲ್ಪ ಮಲಿಕ ಬರ್ದ ಕೆಲ್ಸ ಮಾವ. ಏನವ ಕೆಲ್ಸ ಅಂತ ಈ ಚಳಿನಾಗ ನೀನ್ ಎದ್ದು ಆ ತಣ್ಣೀರ ಕೈ ಹಾಕ್ಬಿಟ್ರೆ ಶೀತ ಗಾಳಿ ಮೈಗೆ ಹೊಡ್ಕೋತಿದೆ. ಮಾವ, ನೀವು ಹಾಲಲ್ಲೇ ತಾನೇ ಮಲ್ಗೋದು? ಲೇ ಮೂದೇವೆ, ನೋಡ್ಲಾ ಇದೆಲ್ಲ ಹಂಗಂಗೆ ಬಿಟ್ಬಿಟ್ಟಿದ್ಯಾ? ಸರಿ ಕತ್ತರಿಸ್ಲಾ? ನೋಡಿಲಿ ಹುಳ ಹತ್ಕೊಂಡ್ಬಿಟ್ಟಿದೆ. ಬುಡ್ದಿಂದ ಹೊಸ ಕೀಳು. ಏನ್ ಕೆಲಸ ಮಾಡಿರ? ಕಾಂಚನ ಯಾಕೆ ಹಾಲಲ್ಲಿ ಮಲ್ಗಿದ್ದಾರೆ? ಅವ ತಾಯಿ, ಏನ್ ಮಾಡ್ತಾ ಇದೀಯವ ನೀನು? ಕಳೆ ಕಳೆ ಬರೀ ಕಳೆ ಮಾತ್ರ ಕೀಳು, ಎಲ್ಲ ಕಿತ್ಬಿಡ್ಬೇಡ. ಲೇ ರಂಗ, ಏನ್ ಮಾಡ್ತಿದ್ದಿಲ್ಲ? ಸೊಂದಿ ಪಂದಿ ಹೊಡೆದ್ಬಿಟ್ಟು ಏನಾರ ಇಲಿಗಿಲಿ ಸುಂಡೆ ಹಿಡ್ದಿಯಾ ಹೆಂಗೆ? ಮಾವ, ನೀವು ತಪ್ಪಿಸ್ಕೊಂಡ್ರು ನಾನು ಬಿಡಲ್ಲ. ಹೇಳಿ. ನೀನು ನನ್ನನ್ನು ಬುಡಾಕಿಲ್ಲ ಕಣವ. ಲೇ ಸೀತಾ, ಏನಾದ್ರು? ಮಾವ, ನಿಮಗೆ ಎಲ್ಲ ವಿಷಯನೂ ಗೊತ್ತಿದೆ. ನನಗೆ ಹೇಳಿ, ಕಾಂಚನ ಯಾಕೆ ಹಾಲಲ್ಲಿ ಮಲಗ್ತಿದ್ದಾರೆ ನನಗೆ ಗೊತ್ತಾಗ್ಬೇಕು. ಹೇಳ್ತೀನಿ ಕಣವ, ಇದು ಇವತ್ತಿನ ಕತೆ ಅಲ್ಲ ಕಣವ. ಆ ಹೆಣ್ಮಗ ಈ ಮನೆಗೆ ಬಂದಾಗಿನಿಂದ ಕಡ್ಮನಿಯಾಗೆ ಮನೆ ಕೊತ್ತಾಯ್ತು. ನೀವೆಲ್ಲ ಮನೆ ಕೊಂಡ್ಮ್ಯಾಕೆ ಆ ಹೆಣ್ಮಗ ಬಂದು ಮಲಿಕೋತಿದೆ. ಒತ್ತಂತೆ ನೀವು ಹೇಳಕ್ ಮುಂಚೆ ಎದ್ದು ರೂಮ್ಗೆ ಹೊಂಟೋಯ್ತಿದೆ. ಪಾಪ ರೂಮ್ನಾಗೆ ಸ್ನಾನ ಮಾಡೋಕ್ಕೂ ಪ್ರತಾಪು ಬಿಟ್ಕೊಡ್ತಾ ಇಲ್ಲ. ನಮ್ಮ ರೂಮಿಗೆ ಬಂದು ಸ್ನಾನ ಮಾಡ್ಕೊಂಡೋಯ್ತಿದೆ. ಇದ್ಯಾವುದು ನನಗೆ ಗೊತ್ತಿಲ್ವಲ್ಲ. ಯಾಕೆ ನನಗೆ ಯಾರು ಹೇಳಲಿಲ್ಲ? ಯಾಕೆ ತಾವು ಹೇಳ್ಬಾರ್ದು ಅಂತ ಆ ಹೆಣ್ಮಗನಂತ ಮಾತು ತಗೊಂಡಿದ್ ಕಣವ. ಪಾಪ ಒಂದಿನ ಮನೆಯಿಂದ ಆಚೆ ಹೋಗು ಅಂತ ಆಚೆ ಹಾಕ್ಬಿಟ್ಟಿದ್ದ. ಪಾಪ ಆ ಹೆಣ್ಮಗ ನಮ್ಮ ಔಟ್ ಹೌಸ್ನಾಗಿರೋ ಸಿಂಗಾಪುರ್ ರೂಮ್ನಾಗ ಮಲಗಿದ್ದ. ಆ ಹೆಣ್ಮಗಿನ ಬಾಳ್ ನೆನ್ಸ್ಕೊಂಡು ಅಯ್ಯೋ ಅನ್ನಿಸ್ತದೆ ಕಣವ. ಯಾಕೆ ಹೀಗೆ ಮಾಡ್ತಿದ್ದಾರೆ ಪ್ರತಾಪ್? ನಾನು ಅವ್ರನ್ನ ಕೇಳ್ತೀನಿ. ಸಾವಿತ್ರಿ ಸಾವಿತ್ರಿ, ಆಮ್ಯಾಕೆ ಇನ್ನೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ನಾನು ಅವ್ರ ಅತ್ತಿಗೆ ಮಾವ. ಅವ್ರನ್ನ ಪ್ರಶ್ನಿಸೋ ಹಕ್ಕು, ದಂಡಿಸೋ ಅಧಿಕಾರ ನನಗಿದೆ. ಯಾರು ಬಾತ್ರೂಮ್ ಅಲ್ಲಿ? ಬಂದೆ ಬಂದೆ. ನೀನಾ? ನನ್ನ ಬಾತ್ರೂಮ್ ಯೂಸ್ ಮಾಡೋದಕ್ಕೆ ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಇದಾರಲ್ಲ ನಿನ್ ಸಪೋರ್ಟರ್ಸ್, ಅವ್ರು ಬಾತ್ರೂಮ್ ಯೂಸ್ ಮಾಡ್ಬೇಕಾಗಿತ್ತು. ಡೋಂಟ್ ಶೌಟ್ ಪ್ರತು, ಯಾರಾದ್ರೂ ಕೇಳಿಸ್ಕೋತಾರೆ. ಕೇಳಿಸ್ಕೊಳ್ಳಿ ಬಿಡು. ಮುಚ್ಚಿಡೋದಕ್ಕೆ ನೀನೆ ನನ್ನ ಹೆಂಡ್ತಿನಾ? ಆಯ್ತು ಆಯ್ತು, ಈ ವಿಷಯ ನನಗೂ ನಿನಗೂ ಗೊತ್ತು. ಎಲ್ರಿಗೂ ಗೊತ್ತಾಗ್ಬೇಕು. ಗೊತ್ತಾಗ್ಲಿ ಬಿಡು. ಪ್ಲೀಸ್ ಪ್ರತು, ಪ್ಲೀಸ್ ಡೋಂಟ್ ಶೌಟ್.
ನಾಗರಾಜ್ ಅಂಕಲ್ ರೂಮಲ್ಲೇ ಇದ್ರು, ಅದಕ್ಕೆ ನಾ ಇಲ್ಲಿಗೆ ಬಂದೆ. ಅದಕ್ಕೆ ನನ್ನ ಬಾತ್ರೂಮಿಗೆ ಬಂದ ಅಂತ ಗನಂದರಿ ಕೆಲಸ ಏನಿದೆ ನಿನ್ಗೆ? ನನ್ಗೆ ಆಫೀಸಿಗೆ ಲೇಟ್ ಆಗುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ? ಮನೇಲಿ ಏನ್ ಮಾಡ್ತಾ ಇರ್ತೀಯ? ಮಾಡಿದ್ದನ್ನ ತಿನ್ನೋದಷ್ಟೇ ಕೆಲಸ ನಿನ್ಗೆ. ಈ ತರ ದಂಡ ಪಿಂಡ ಅಂತ ಅನ್ಸ್ಕೋಬಾರ್ದು ಅಂತಲೇ ಸಾವಿತ್ರಿ ಅಕ್ಕಂಗೆ ಅಡ್ಗೆ ಮನೇಲಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ನಾನೇ ನಿಂಗೆ ತಿಂಡಿ ಮಾಡ್ತೀನಿ ಅಂತಾನೂ ಹೇಳಿದ್ರು. ಅಮ್ಮ ತಾಯಿ, ನೀನ್ ತಿಂಡಿ ಮಾಡೋದು ಬೇಡ, ಆ ವಿಷ ಹಾಕಿರೋ ತಿಂಡಿನ ತಿಂದು ಟಿಕೆಟ್ ತಗೊಳ್ಳೋದು ಬೇಡ. ಪ್ರತು ಪ್ಲೀಸ್, ನೀನೇ ನನ್ನ ಜೀವ ಕೊಡೋ. ನಿನ್ನನ್ ಕೊಂದು ನಾನ್ ಬದುಕ್ತೀನ? ಓ, ನೀನ್ ಜೂಲಿಯೆಟ್, ನಾನ್ ರೋಮಿಯೋ, ನಾನ್ ಸತ್ತ ಅಂದ ತಕ್ಷಣ ನೀನು ಸಾಯಕ್ಕೆ. ಅಂತ ಮಹಾನ್ ವ್ಯಕ್ತಿಗಳ ಕತೆ ನಿನ್ ಬಾಯಲ್ಲಿ ಬರಬಾರ್ದು, ಅವ್ರ ಹೆಸರು ಕೂಡ ನೀನ್ ಎತ್ತಬಾರ್ದು. ನನ್ನ ದೌರ್ಭಾಗ್ಯ. ಪ್ರೀತಿ ಇದೆ ಅಂತ ಹೇಳ್ಕೊಂಡ್ರೆ ನಾಟಕದ ಮಾತಾಗತ್ತೆ, ಪ್ರೀತಿ ಇದೆ ಅಂತ ತೋರಿಸ್ಕೊಂಡ್ರೆ 3 ಕಾಸಿನ ಬೆಲೆ ಇಲ್ಲ. ಸಾಕು ಸಾಕು ಸಾಕು, ತುಂಬಾ ಅತಿ ಆಯ್ತು. ಪ್ರತು, ನಿನ್ನ ನಂಬಿಕೆ ಗಳಿಸ್ಬೇಕು ಅಂದ್ರೆ ನಾನು ಏನು ಮಾಡಬೇಕು? ನೀನು ಈ ಮನೆ ಬಿಟ್ಟು ಹೋಗ್ಬೇಕು. ಹೋಗ್ತೀಯಾ? ಇಲ್ಲ, ಹಾಗಿದ್ರೆ ನಾನು ನಿನ್ನನ್ನು ನಂಬಲ್ಲ. ಅತ್ತಿಗೆ, ತಿಂಡಿ ರೆಡಿನಾ? ಆಫೀಸಿಗೆ ಲೇಟ್ ಆಗ್ತಿದೆ ಅದಕ್ಕೆ. ಕಾಂಚನ, ನೀನ್ ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋದು ತಾನೆ. ನೀನ್ ಈಗ ಸ್ನಾನ ಮಾಡ್ಕೊಂಡು ಬಂದೆ ಅಲ್ವಾ? ಬೇಗ ಹೋಗಿ ತಿಂಡಿ ರೆಡಿ ಮಾಡೋ. ನಾನಿವತ್ತು ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ, ನಿನ್ ಕೈಯಾರೆ ಮಾಡಿರೋ ತಿಂಡಿನ ತಿನ್ಕೊಂಡೇ ಹೋಗ್ಬೇಕು, ಸರಿನಾ? ಈ ತಿಂಡಿ ಮಾಡೋದು ಬೇಡ, ಆ ವಿಷ ಹಾಕಿರೋ ತಿಂಡಿನ ತಿಂದು ಟಿಕೆಟ್ ತಗೊಳ್ಳೋದು ಬೇಡ. ಅದಕ್ಕೆ ಸ್ವಲ್ಪ ಬೇಗ ಬೇಗ. ಸತ್ಯ, ಸತ್ಯ ಹೇಳಿ. ಯಾಕೆ ಸಾವಿತ್ರಿ? ನಿಮ್ ತಮ್ಮಂಗ್ ಬುದ್ಧಿ ಹೇಳಿ ಬನ್ನಿ. ಯಾರು ಬಾಸ? ಏನಂತೆ? ಮತ್ತೆ ಅಂದ್ರ ಒಂದ್ಕಿದ ತಪ್ಪಾಡ್ರೆ ಕ್ಷಮಿಸ್ಕೊಡು, ಪದೇ ಪದೇ ತಪ್ಪಾಡ್ರೆ ಕ್ಷಮಿಸಕ್ಕಾಗಿಲ್ಲ. ಈಗಿದ್ದವ್ರನ್ನ ಸುಮ್ಮನೆ ಬೆಳಕಿಲ್ಲ. ಬಾಸ್ ಆಗಿರೋರು ಬಾಸು. ನನ್ನ ಹೆಂಡತಿ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಬಿಡ್ತೀನ ನಾನು. ಸತ್ಯ, ಅವ್ರು ಅಂದಿದ್ದು ನನಗಲ್ಲ, ಮತ್ತಿನ್ಯಾರನ್ನ? ಕಾಂಚನನ್ನ. ಅಯ್ಯ, ಅದಕ್ಕೆ ನೀನೇ ಕಣ್ಣೀರು ಹಾಕ್ತೀಯಾ? ನಿನ್ ಕಣ್ಣು ಒಳ್ಳೆ ನೀರಿನ ಟ್ಯಾಂಕ್ ತರ. ಈ ಬೇರೆಯವ್ರ ಮನೆ ನೀರು ಬರಾಕಿಲ್ಲ ನೋಡು, ಅವಾಗ ನೀರು ಸಪ್ಲೈ ಮಾಡ್ತಾರಲ್ಲ ಆ ತರ. ಸುಮ್ಕ ಹೋಗು, ತಲೆ ಕೆಡ್ಸ್ಕೊಬೇಡ. ಹಾಗಲ್ಲ ಸತ್ಯ, ನಿಮ್ ತಮ್ಮ ಅವ್ರಿಗೆ ಎಂತೆಂತ ಮಾತಾಡ್ತಾರೆ ಗೊತ್ತಾ, ಹೇಗ್ ನಡೆಸ್ಕೋತಾರೆ ಗೊತ್ತಾ? ಗಂಡ ಹೆಂಡ್ರಿ ವಿಷಯ ನಮ್ಗೆ ಯಾಕೆ ಸಾವಿತ್ರಿ? ಅವರಿಬ್ರು ಗಂಡ ಹೆಂಡತಿ ತರ ನಡ್ಕೊಂಡಿದ್ದಿದ್ರೆ ನಾನ್ ತಲೆ ಹಾಕ್ತಿರ್ಲಿಲ್ಲ. ಈಗಿಲ್ಲ ಅಂದ್ರೂ ಮುಂದೆ ಹಾಕ್ತಾರೆ, ಸುಮ್ಕ ಹೋಗು. ಹಾಗಲ್ಲ ಸತ್ಯ, ಅವಳು ಪಾಪದ ಹುಡುಗಿ. ನೀನ್ ತಿಳ್ಕೊಂಡಿರಂಗೆ ಅವಳು ಪಾಪದ ಹುಡುಗಿ ಅಲ್ಲ, ದೇಶ ಸುತ್ತವಳೆ, ಕೋಶ ಓದವಳೆ. ಅಯ್ಯೋ, ಎಂತವಳೆ ಆಗಿರ್ಬೋದು, ಆದ್ರೆ ಅವಳನ್ನ ನಡ್ಸ್ಕೊಳ್ಳೋ ರೀತಿ ಇದಲ್ಲ. ಬನ್ನಿ ನಿಮ್ ತಮ್ಮಂಗ್ ಬುದ್ಧಿ ಹೇಳಿ. ಯಾವ ಆಧಾರದ ಮೇಲೆ ಕೇಳಿ? ಹೆಂಡತಿ ಆಗಿದ್ರೆ ಹೀಗೆ ನಡ್ಸ್ಕೋಬಾರ್ದಾಗಿತ್ತು ಅಂತ ಹೇಳ್ಬೋದಾಗಿತ್ತು. ಈಗ ಹೇಳಿದ್ರೆ ಅವಳು ಯಾರೋ ನಾನು ಯಾರೋ, ಅವಳನ್ನ ಹೀಗೆ ನಡ್ಸ್ಕೋಬೇಕು ಅಂತ ಯಾವ ರೀತಿ ಇದೆ ಅಂತ ಕೇಳ್ತಾರೆ. ಏನ್ ಹೇಳ್ತೀಯಾ? ಅದಕ್ಕೆ ತೆಪ್ಪು ಇರು ಅಂತ ಹೇಳಿದ್ದು. ಇದ್ರ ಮ್ಯಾಕು ಅವಳ ಬಗ್ಗೆ ಅಯ್ಯೋ ಅನ್ಸಿದ್ರೆ ನೀನೇ ಸಹಾಯ ಮಾಡು. ದಯವಿಟ್ಟು ನನ್ನ ತನಕ ಮಲಗ್ ತರಬೇಡ. ಗುಡ್ ನೈಟ್, ಗುಡ್ ಮಾರ್ನಿಂಗ್. ವೇಷ ಹಾಕಿ ಹಾಕಿ ಸಾಕಾಗೋಗ್ಬಿಟ್ಟಿದೆ. ಗಡ್ಡ ಅಂಟಿಸ್ಕೊಂಡು ಕೆನ್ನೆ ಎಲ್ಲ ನವೆ.
ಪೇಟ ಹಾಕ್ಕೊಂಡು ತಲೆ ಎಲ್ಲ ವಾಸನೆ ನೆವೆ ಶುರು ಆಗ್ಬಿಟ್ಟಿದೆ. ಹೌದು, ನಾನು ಈ ವೇಷ ಹಾಕಿದ್ದಕ್ಕೆ ಕಾರಣ ಏನು? ಪ್ರತಾಪಳಿ ಅಂದಿರದು ಮದುವೆ ಮಾಡಿಸ್ಬೇಕು ಅಂತ. ಕಾಂಚನ ಮನೆಗೆ ಬಂತು. ಪ್ರತಾಪಳಿ ಅಂದ್ರು ಅವ್ರ ಜೊತೆ ಸುಖವಾಗಿರ್ತಾರೆ ಅಂತ ಅನ್ಕೊಂಡ್ರೆ ಎಲ್ಲ ಎಡವಟ್ಟಾಗೋಯ್ತು. ನಾವು ಅನ್ಕೊಳ್ಳೋದೇ ಒಂದು, ಅದಾಗೋದೇ ಇನ್ನೊಂದು. ಒಟ್ನಲ್ಲಿ ನನ್ನ ಅಭಿನಯ ನೋಡೋದಿಕ್ಕೆ ಕರ್ನಾಟಕದ ಅಭಿಮಾನಿ ದೇವರುಗಳಿಗೆ ಇನ್ನೂ ಸಾಕಷ್ಟು ಅವಕಾಶ ಇದೆ. ಯಾಕೆಂದ್ರೆ ಪ್ರತಾಪಳಿ ಅಂದ್ರು ಕಾಂಚನ ಜೊತೆ ಸುಖವಾಗಿ ಸಂತೋಷವಾಗಿ ಸಂಸಾರ ಮಾಡೋದನ್ನ ನೋಡೋವರೆಗೂ ನಾನು ನನ್ನ ಅಭಿನಯನ ಮುಗಿಸೋ ಹಾಗೆ ಇಲ್ವಲ್ಲ. ಆ ಭಗವಂತ ನನ್ನ ಜೀವನದ ಸೂತ್ರವನ್ನ ಹಿಡ್ಕೊಂಡು ಹೇಗೆಲ್ಲ ಆಡಿಸ್ತಾ ಹೋಗ್ತಾನೋ ಹಾಗೆಲ್ಲ ನಾನು ಅಭಿನಯ ಮಾಡ್ತಾ ಹೋಗ್ತೀನಿ. ಒಟ್ಟಿನಲ್ಲಿ ನಾನು ಮಾಡಿರೋ ಪಾಪನ ತೊಳ್ಕೋಬೇಕು. ಪ್ರತಾಪಳಿ ಅಂದ್ರು ಕಾಂಚನ ಜೊತೆ ಸುಖವಾಗಿ ಸಂತೋಷವಾಗಿ ಇರಬೇಕು ಅಷ್ಟೇ. ನನ್ನ ಮೇಲೆ ಅಪವಾದ ಇದೆಯಲ್ಲ, ನನ್ನ ಸೋದರ ಸೊಸೆ ಸಾವಿಗೆ ನಾನು ಕಾರಣ ಅನ್ನೋದು, ಅದು ಹೋಗ್ಬೇಕು. ಅಲ್ಲಿವರೆಗೂ ನಾನು ಅಭಿನಯ ಮಾಡ್ತಾನೆ ಇರ್ತೀನಿ. ಐ ಆಮ್ ಸೋ ಸಾರಿ. ಇವತ್ತು ತಿಂಡಿ ಏನು? ಉಪ್ಪಿಟ್ಟು. ರವೆ ಇಲ್ಲ, ನಾನು ಟೊಮೆಟೊ ಕಟ್ ಮಾಡಿಕೊಡ್ತೀನಿ. ತಿಂಡಿ ಮಾಡಿದ್ದಾಯ್ತು. ಐ ಆಮ್ ಸೋ ಸಾರಿ ಅಕ್ಕ, ನಾನು ಬರೋದು ಲೇಟ್ ಆಗೋಯ್ತು. ಏನು ಗೊತ್ತಾ ಅಕ್ಕ, ಈ ಪ್ರತು ನಾನಿಲ್ಲದೆ ಯಾವ ಕೆಲಸನೂ ಮಾಡ್ಕೊಳ್ಳಲ್ಲ. ಯಾವಾಗಲೂ ನಾನು ಅವ್ನ ಹಿಂದೆ ಮುಂದೆನೇ ಇರಬೇಕು ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾನೆ. ನಾನು ಹೆಲ್ಪ್ ಇಲ್ಲದೆ ಅವ್ನು ಒಂದು ಕೆಲಸನೂ ಮಾಡಲ್ಲ. ನಾನೇ ಬೆಳಗ್ಗೆ ಬೇಗ ಎದ್ದು ಗುಡ್ ಮಾರ್ನಿಂಗ್ ಹೇಳಿ ಟೂತ್ ಬ್ರಷ್ಗೆ ನಾನೇ ಪೇಸ್ಟ್ ಹಾಕ್ಕೊಡ್ಬೇಕು ಇವನು. ಎಲ್ಲದಕ್ಕೂ ನನ್ನ ಮೇಲೆ ತುಂಬ ಡಿಪೆಂಡ್ ಆಗ್ಬಿಟ್ಟಿದ್ದಾನೆ ಅಕ್ಕ. ಸೋ ಸಿಲಿ. ನೋಡಿದೆ, ನೀವು ಅವ್ರಿಗಿಂತ ಮುಂಚೆ ಅವ್ರು ಬಾತ್ರೂಮ್ನಲ್ಲಿ ಸ್ನಾನ ಮಾಡಿದ್ದಕ್ಕೆ ನಿಮ್ಮನ್ನು ತುಂಬ ಮುದ್ದು ಮಾಡ್ತಿದ್ರು. ನೋಡಿದೆ. ಯಾಕೆ ಇದನ್ನೆಲ್ಲ ಸಹಿಸ್ಕೋತಾ ಇದ್ದೀರಾ? ನನ್ನ ಹತ್ರನಾದ್ರೂ ಹೇಳೋದಲ್ವಾ? ಹೇಳಿದ್ರೆ ಚಾಡಿ ಅಂತ ಆಗಲ್ವಾ ಅಕ್ಕ? ನನ್ನ ಗಂಡನ ಬಗ್ಗೆ ನಾನೇ ಹೇಳ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ. ಈ ಮನೇಲಿ ನನ್ನ ಇರೋದಕ್ಕೆ ಬಿಟ್ಟಿದ್ದೆ ದೊಡ್ಡ ಉಪಕಾರ. ಅಂಥದ್ರಲ್ಲಿ ಹಾಗಲ್ಲ, ನಮ್ಮ ಮನೇಲಿರೋ ಒಬ್ಳು ಹೆಣ್ಮಗಳನ್ನ ಹೀಗೆ ನಡೆಸ್ಕೋತಿದ್ದಾರೆ ಅಂದ್ರೆ ನಮ್ಗೆ ಅವಮಾನ ಅಲ್ವಾ? ಮನೆ ಸೊಸೆ ಅಂತ ಬೇಡ, ಬಂದ ಅತಿಥಿಗಳನ್ನ ಹೀಗ ಬೇಡವಾದವ್ರನ್ನ ಅತಿಥಿ ಅಂತ ಅನ್ನಲ್ಲ ಅಕ್ಕ. ಬೇಡವಾದವರ ಯಾರು ಹಾಗೆ ಹೇಳಿದ್ದು? ಪ್ರತು, ನೀವೆಲ್ಲರೂ ನನ್ನ ಪ್ರೀತಿಸ್ತೀರ, ಆದ್ರೆ ಪ್ರತು, ನಾನಿಲ್ಲಿರೋದೇ ಅವನಿಗೋಸ್ಕರ. ಅವನೇ ನನ್ನ ಸ್ವೀಕರಿಸಲಿಲ್ಲ ಅಂದಮೇಲೆ ನಾನು ನಿಮ್ಮನ್ನ ಈ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡ್ತೀನಿ. ನಾನು ನಿಮ್ಗೊಂದು ನೆಲೆ ಕಾಣಿಸ್ತೀನಿ. ಏನ್ ಮಾಡ್ತೀರಕ್ಕ? ನಾಳೆ ಬೆಳಗ್ಗೆ ಆದ್ರೆ ನಾನು ಇಲ್ಲಿಂದ ಹೊರಡಬೇಕು. ನನಗಿರೋ ಕಾಲಾವಕಾಶ ಅಷ್ಟೇ.
ಒಂದು ದಿವಸದಲ್ಲಿ ಏನ್ ಮಾಡ್ತೀರ? ಇವತ್ತು ನನ್ನ ಕಡೆ ದಿನ.